ನಾವಾಗಲೇ ಮಾತಾಡ್ತಾ ಇದ್ವಿ, ಬಹಳಷ್ಟು ಜನರಿಗೆ ಗ್ಯಾಸ್ ಸಿಲಿಂಡರ್ ಏನು ಪ್ಯಾನಿಕ್ ಬುಕ್ಕಿಂಗ್ ಅನ್ನ ಮಾಡ್ತಾ ಇದೆ, ಇದರಿಂದ ಸಮಸ್ಯೆಗಳಾಗ್ತಾ ಇದೆ. ಈಗ ಮತ್ತೊಬ್ಬರು ಕಾಲರ್ ನಮ್ಮ ಜೊತೆಗೆ ರೆಡಿ ಇದ್ದಾರೆ ಬೆಂಗಳೂರಿನಿಂದ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ಹೇಳಿ, ನಿಮಗೂ ಕೂಡ ಗ್ಯಾಸನ್ನು ಏನು ಬುಕ್ಕಿಂಗ್ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಬುಕ್ ಆಗ್ತಾ ಇದೆಯಾ ಗ್ಯಾಸ್, ಹೇಗೆ? ಮೇಡಮ್ ನನ್ನ ಹೆಸರು ಉಮಾಶಂಕರ್ ಅಂತ. ಓಕೆ ಸರ್, ಉಮಾಶಂಕರ್, ಸಾರಿ ಹೇಳಿ ಸರ್. ಇಲ್ಲಿ ಮೇಡಮ್ ಆಯ್ತು. ಮೇಡಮ್ ನಮ್ಗೆ 3 ದಿವಸದಿಂದನೂ ಬುಕ್ ಮಾಡ್ತಿದ್ವಿ, ಬುಕ್ ಹೋಗ್ತಾ ಇಲ್ಲ ಮೇಡಮ್, ಬುಕ್ಕಿಂಗ್ ಆಗ್ತಿಲ್ಲ, ಓಕೆ, ನೆಟ್ವರ್ಕ್ ಸಿಗ್ತಿಲ್ಲ. ಹಂಗಾಗಿ ನಾವು ಸಾಕಷ್ಟು ಆಫೀಸ್ಗೆ ಹೋಗಿದ್ವಿ, ಸರ್ ಈಗಿಲ್ಲ ಸರ್ ಬರ್ತಿಲ್ಲ ಸಿಗ್ತಿಲ್ಲ ಅಂತಾರೆ. ಮತ್ತೆ ಈ ಮುಖ್ಯವಾಗಿ ಇವರು ಕಾಳಸಂತೆನಲ್ಲಿ ಮಾರ್ಕೊಳ್ಳೋದನ್ನ ಕಡಿಮೆ ಮಾಡಿದ್ರೆ ನಮ್ಗೆಲ್ಲರಿಗೂ ಸಿಗಬಹುದು ಅನ್ಕೊಂಡಿದೀನಿ. ಅದು ಬ್ಲಾಕ್ ಅಲ್ಲೂ ಕೂಡ ಮಾಡ್ತಾರೆ. ನಮ್ಗೆ ಜನಸಾಮಾನ್ಯರಿಗೆ ಇದು ತಲುಪೋದು ಬಹಳ ಕಷ್ಟ ಇದೆ, ಮತ್ತೆ ನಾವು ಪ್ರಶ್ನೆ ಮಾಡ್ಲಿಕ್ಕೂ ಆಗೋದಿಲ್ಲ ಮೇಡಮ್. ಅದೊಂದು ಎಲ್ಲಿ ಯಾರನ್ನ ಕೇಳ್ಬೇಕು, ಹೇಗೆ ಮಾತಾಡ್ಬೇಕು ಅನ್ನೋದು ಬಹಳ ಕಷ್ಟ ಆಗ್ತಿದೆ. ಹೌದು ಸರ್, ಅನುಮಾನ ಇರೋದೇ ಇದೆ ಸರ್, ಕೃತಕ ಗ್ಯಾಸ್ ನ ಅಭಾವ ಆಗ್ತಾ ಇದೆ ಅನ್ನೋದೇ ದೊಡ್ಡ ಅನುಮಾನ ಈಗ ಜನರಿಗೆ. ಮೇಡಮ್ ಈಗ ಹೋಟೆಲ್ಗಳಲ್ಲಿ ಡೊಮೆಸ್ಟಿಕ್ ಗ್ಯಾಸ್ ಅನ್ನು ಕೂಡ ಬಳಸ್ತಾ ಇದ್ದಾರೆ ಸುಮಾರು ಕಡೆ. ಇದನ್ನ ಕಂಟ್ರೋಲ್ ಮಾಡೋರೇ ಇಲ್ಲ. ಎಲ್ಲ ಒಂದಷ್ಟು ಕಡೆ ರೈಟ್ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಅದು ಸುಮಾರು 100% ಅಲ್ಲಿ 10% ಮಾಡಿರ್ತಾರೆ. ಎಲ್ಲರಿಗೂ ಸಪ್ಲೈ ಆಗ್ತಿದೆ, ಅದು ಮನೆಗಳಿಗೆ ಹೋಗ್ತಾ ಇಲ್ಲ. ಕಮರ್ಷಿಯಲ್ಲು ಅವ್ರಿಗೆ ತಗೊಳಕ್ಕೆ ಸಿಗ್ತಾ ಇಲ್ಲ, ಡೊಮೆಸ್ಟಿಕ್ ಬಳಸ್ತಾ ಇದ್ರು. ಅದೊಂದು ಈಗ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾರನ್ನ ಬಿಡ್ಬೇಕು, ಅದೊಂದು ಬಹಳಷ್ಟು ಗೊಂದಲ ಆಗಿದೆ. ಹೌದು ಸರ್, ಅದೊಂದು ನಿಮ್ಮ ಕಡೆಯಿಂದ ಪರಿಹಾರ ಮಾಡಿ. ಖಂಡಿತವಾಗ್ಲೂ ಸರ್, ಇದ್ರ ಬಗ್ಗೆ ನಾವು ಸರ್ಕಾರದ ಗಮನಕ್ಕೂ ಕೂಡ ತರುವಂತಹ ಪ್ರಯತ್ನನೇ ಈಗ ನಾವು ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಸಿಚುವೇಶನ್ ಅನ್ನ, ಬಿಕ್ಕಟ್ಟನ್ನ ಅವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಾಳಸಂತೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಇದೆ. 900 ರೂಪಾಯಿಗೆ ಸಿಗ್ತಾ ಇರುವಂತಹ ಗ್ಯಾಸ್ ಅನ್ನ ಎಷ್ಟೋ ಜನ 3000, 4000, 5000 ಈ ರೀತಿಯಾಗಿ ಅದನ್ನ ಸೇಲ್ ಮಾಡ್ತಾ ಇದ್ದಾರೆ. ಕಾಳಸಂತೆಯ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಬಿಕ್ಕಟ್ಟನ್ನ. ಈ ಬಿಕ್ಕಟ್ಟು ಸಂಭವಿಸಿಲ್ಲ ನಿಜವಾಗೂ ಹೇಳಬೇಕು ಅಂತ ಹೇಳಿದ್ರೆ, ಏನು ಗೃಹ ಬಳಕೆಯ ಗ್ಯಾಸ್ನ ಏನು ಕೊರತೆ ಇದೆ ಅದು ಖಂಡಿತವಾಗ್ಲೂ ಇಲ್ವೇ ಇಲ್ಲ. ಇದು ಕೃತಕವಾಗಿ ಎಲ್ಲರೂ ಕೂಡ ಒಂದು ಕ್ರಿಯೇಟ್ ಮಾಡಿರುವಂಥದ್ದು. ಈ ಬಗ್ಗೆನೇ ನಾವೀಗ ಎಚ್ಚರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್, ಗಿರೀಶ್ ಕಡೂರು ಕಾಲ್ ಮಾಡಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ ಸಿಲಿಂಡರ್ ಇಂದ ನಿಮ್ಗೆ? ನಮ್ದು ಜಕ್ನಳ್ಳಿ ಅಂತ ಚಿಕ್ಕ ಗ್ರಾಮ. ಓಕೆ, ಈಗ 3 ದಿವಸದಿಂದ ಬುಕಿಂಗ್ ಮಾಡ್ತಾ ಇದ್ವಿ, ಅದು ಫುಲ್ಲು ಬಿಸಿ ಬರ್ತಾ ಇದೆ, ಬುಕ್ ಆಗ್ತಿಲ್ಲ. ಈಗ ಗೃಹ ಬಳಕೆಗೆ ನಾವು ಬುಕಿಂಗ್ ಮಾಡ್ತಿರೋದು. ಓಕೆ ಸರ್, ಸ್ಟಾಕ್ ಇದೆಯಾ ಇಲ್ಲ ಈಗ ನಿಮ್ಮ ಹತ್ರ? ನಮ್ಮ ಹತ್ರ ಈಗ ಒಂದು ವೀಕಿಗೆ ಸ್ಟಾಕ್ ಇದೆ. 1 ವೀಕ್ ಅಷ್ಟಿದೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಟ್ರೈ ಮಾಡಕ್ ಹೋಗ್ತಾ ಇದ್ದಾರೆ. ಈ ಪ್ಯಾನಿಕ್ ನಿಂದಾಗಿ ಅಸಲಿ ಸಮಸ್ಯೆ ಇರೋರಿಗೂ ಕೂಡ ಸಿಲಿಂಡರ್ ಸಿಗೋದು ಕಷ್ಟ ಆಗ್ಬಿಟ್ಟಿದೆ ನೋಡಿ. ಅಲ್ಲ ಮೇಡಮ್, ಇದು ಹೋಮ್ ಡೆಲಿವರಿ ಎಲ್ಲ ಮಾಡ್ತಾ ಇದ್ರು. ಈಗ ಅಜ್ಜ ಅಜ್ಜಿ ಇಬ್ಬರೇ ಇರ್ತಾರೆ, ಅವರು ಪಕ್ಕದ ಮನೆಯಲ್ಲಿ. ಅವರಿಗೆ ಸಿಲಿಂಡರ್ ಈಗ ಅವಶ್ಯಕತೆ ಇದೆ. ಅದೇ ಆದ್ರೀಗ ಅವ್ರೀಗ 16 ಕಿಲೋಮೀಟರ್ ಆಗುತ್ತೆ ಮೇಡಮ್, ಈಗ ಅಲ್ಲೋಗಿ ತಗೊಂಡ್ಬರಕ್ಕೆ. ಓಕೆ, ಹಂಗಾಗಿ ಬರೋದೊಂದು ಸಮಸ್ಯೆ ಆಗಿದೆ. ಎಸ್, ನಿಮ್ಮ ಸಮಸ್ಯೆ ನಮ್ಗೆ ಅರ್ಥ ಆಗುತ್ತೆ. ಇದನ್ನ ಸಂಬಂಧಪಟ್ಟವರು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ನಿಮ್ಮ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಗಮನಿಸ್ತಾ ಇರ್ಬೋದು, ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ. ಸರ್ ಥ್ಯಾಂಕ್ ಯು ನಿಮ್ಮ ಸಮಸ್ಯೆ ಹೇಳ್ಕೊಂಡಿದ್ದಕ್ಕೆ. ಎಸ್ ಪ್ರೀತಿ, ನಾವಿಬ್ರು ಆಗಲೇ ಡಿಸ್ಕಸ್ ಮಾಡ್ತಾ ಇದ್ವಿ ಹಾಗೇನೆ. ಎಲ್ಲರೂ ಹೆಂಗಾಗಿದೆ ಅಂದ್ರೆ ಎಲ್ಲರೂ ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ. ಅಸಲಿಯಾಗಿ ಸಮಸ್ಯೆ ಆಗ್ತಾ ಇರೋರಿಗೆ ಇದು ತುಂಬಾ ಕಷ್ಟ ಆಗ್ತಾ ಇರೋದು. ಹೌದೌದು, ಯಾರೋ ಒಬ್ರು ಪ್ಯಾನಿಕ್ ಆಗಿ ಮಾಡ್ತಾ ಇರುವಂತಹ ಬುಕಿಂಗ್ ನಿಂದಾಗಿ ಅಸಲಿ ಸಮಸ್ಯೆ ಇರುವಂತವರಿಗೂ ಕೂಡ ಈ ರೀತಿಯಾಗಿ ಕಷ್ಟ. ಹೋಟೆಲ್ಗೂ ಹೋಗಕ್ ಆಗ್ತಾ ಇಲ್ಲ, ಈ ಕಡೆ ಮನೆಯಲ್ಲೂ ಅಡುಗೆ ಮಾಡಕ್ ಆಗ್ತಾ ಇಲ್ಲ, ಸ್ಕೂಲಿಗೆ ಹೋಗ್ಬೇಕು, ಹಬ್ಬ ಬರ್ತಾ ಇದೆ, ಎಷ್ಟು ಟೆನ್ಷನ್ ಆಗಿದೆ ಅಂದ್ರೆ ಜನಕ್ಕೆ. ಹೌದು, ಇನ್ನ ಹೋಟೆಲ್ಗೆ ಹೋಗೋಣ ಅಂದ್ರೆ ಹೋಟೆಲ್ಗಳಲ್ಲಿ ಗ್ಯಾಸ್ ಬಿಲ್ ಕೂಡ ಕೊಡ್ತಾ ಇದ್ದಾರೆ, ಹೊಸದಾಗಿ ಶುರು ಮಾಡ್ಕೊಂಡಿದ್ದಾರೆ. ತಮಿಳುನಾಡು ಒಂದು ಬಿಲ್ ನೋಡಿದ್ವಿ ನಾವಿನ್ನ, ಬೆಂಗಳೂರಲ್ಲೂ ಕೂಡ ನಿನ್ನೆ ಅದೇ ತರ ಆಯ್ತು. ಹೌದು, 30 ರೂಪಾಯಿ ಬಿಲ್ ಅನ್ನ ಎಕ್ಸ್ಟ್ರಾ ಆಗಿ ಒಂದು ಲೈನ್ ನ ನಮೂದು ಮಾಡಿಬಿಟ್ಟು ಅದರಲ್ಲಿ ಗ್ಯಾಸ್ ಚಾರ್ಜ್ ಅಂತಾನೆ, ಟ್ಯಾಕ್ಸ್ ಅಂತಾನೆ ಹಾಕಿದ್ದಾರೆ. ಗ್ಯಾಸ್ ಟ್ಯಾಕ್ಸ್ ಅಂತಾನೆ ಅದರಲ್ಲಿ ಆ ಬಿಲ್ ನಲ್ಲೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಸೊ ಆ ಪರಿಸ್ಥಿತಿಗೆ ಇವತ್ತು ತಿಂಡಿ ಚಾರ್ಜ್ ಬೇರೆ, GST ಬೇರೆ, ಹೌದು, ಈಗ ಗ್ಯಾಸ್ ಟ್ಯಾಕ್ಸ್ ಬೇರೆ. ಇನ್ನು ಎಷ್ಟು ಟ್ಯಾಕ್ಸ್ ಗಳು ಕಟ್ಟಬೇಕೋ ಏನೋ ಗೊತ್ತಿಲ್ಲ. ನಾವಿನ್ನ ರಾಜ್ಯ ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಕಳಕಳಿ. ಈಗಷ್ಟೇ ಒಂದು ಪ್ರೆಸ್ ಮೀಟ್ ಆಯ್ತು ಕೇಂದ್ರ ಸರ್ಕಾರದಿಂದ. ಅವರು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ಯಾನಿಕ್ ಬುಕಿಂಗ್ ಅನ್ನ ಮಾಡಬೇಡಿ. ಇದರ ಜೊತೆಗೆ ಏಜೆನ್ಸಿಗಳ ಮುಂದೆ ನೀವು ಹೋಗಿ
ಕ್ಯೂ ಅನ್ನ ನಿಲ್ಬೇಡಿ. ಇದನ್ನೇ ಏಜೆನ್ಸಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಳಸಂತೆಯಾಗಿ ಬದಲಾಯಿಸ್ಕೊಳ್ಬಿಡ್ತಾರೆ. ಕೆಲವು ಕಿಡಿಗೇಡಿಗಳು ಇದನ್ನೇ ಬಂಡವಾಳ ಮಾಡ್ಕೊಳ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ. ಅಂಡ್ ಪ್ರಧಾನಿ ಮೋದಿ ಅವರು ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ಕೋವಿಡ್ ಅಂತ ದೊಡ್ಡ ಸಮಸ್ಯೆನೇ ನಾವು ಬಗೆಹರಿಸಿದೀವಿ, ಈ ಗ್ಯಾಸ್ ಸಮಸ್ಯೆಗೆ ಏನು ಅಂತ ಹೇಳಿ ಅಲ್ವಾ. ನಿಜಕ್ಕೂ ಕೂಡ ಯಾರೂ ಕೂಡ ಆತಂಕ ಪಡೋದು ಬೇಡ. 1 ವಾರ ತಾಳ್ಮೆಯನ್ನ ತಗೊಳ್ಳಿ, ಎಲ್ಲರಿಗೂ ಕೂಡ ಸಮಸ್ಯೆ ಪರಿಹಾರ ಆಗೇ ಆಗತ್ತೆ. ನಿಮ್ಮ ಕಷ್ಟವನ್ನ ಬೇರೆಯವರಿಗೆ ಬಂಡವಾಳ ಮಾಡ್ಕೊಡ್ಬೇಡಿ ಅನ್ನೋದು ನಮ್ಮ ಮಾಹಿತಿ. ನರಸಿಂಹರಾಜು ಅಂತ ಹೇಳಿ ಮತ್ತೊಬ್ರು ಕಾಲ್ ಮಾಡಿದ್ದಾರೆ. ನರಸಿಂಹರಾಜು ಅವರೇ ಹೇಳಿ, ನೀವು ಹೋಟೆಲ್ ನಡೆಸ್ತಾ ಇದ್ದೀರಾ ಅಥವಾ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಾ? ಮೇಡಮ್ ಏನಿಲ್ಲ ಮೇಡಮ್, ಮಾಮೂಲಿ ಪ್ರಜೆ ಅಷ್ಟೇ. ಓಕೆ, ಹೇಳಿ ಸರ್. ಒಂದೇ ಒಂದು ಏನ್ ಗೊತ್ತಾ ಮೇಡಮ್, ಹಾ, ನೀವು ಇಲ್ಲಿವರೆಗೂ ನಾನು ಕೇಳ್ತಾ ಇದ್ದೆ ಮೇಡಮ್, ಈಗ ನ್ಯೂಸ್ ಫಸ್ಟ್ ಅಂದ್ರೆ ತುಂಬಾ ಇಷ್ಟ ನನಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಬಟ್ ಏನಂದ್ರೆ ಈಗ ನೀವು LPG ಮಾತ್ರ ಹೇಳ್ತಾ ಇದ್ರೆ ಮೇಡಮ್, ಓಕೆ, ಇಡೀ ದೇಶಕ್ಕೆ ಗೊತ್ತು ಮೇಡಮ್ ಏನಾಗಿದೆ ಏನ್ ಬಿಟ್ಟಿದೆ ಅಂತ. ಹೌದು. ಬಟ್ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡೋದು ಅಥವಾ ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ಅದು ಮಾಡಬಾರ್ದು, ಒಳ್ಳೇದಲ್ಲ. ಹೌದು, LPG ಅಂತಂದ್ರೆ ಮೇಡಮ್ ಪ್ರತಿಯೊಂದಕ್ಕೂ ಎಲ್ಲಾರ್ಗೂ ಸಪ್ಲೈ ಆಗೇ ಆಗುತ್ತೆ. ನಿಜ. ಈಗ ನಾನು ಕಾಲು ಅವಲ್ಲೇ ಮಾತಾಡಿದೆ ಮೇಡಮ್, ನೀವ್ ಹೇಳಿದ್ರಿ ಕಾಳಸಂತೆ ಅಂತ, ಬಟ್ ನೀವು ಮಾಧ್ಯಮದವರು, ನಿಮ್ಗೂ ಗೊತ್ತಿರುತ್ತೆ ಎಲ್ಲಿ ನಡೆಯುತ್ತೆ ಏನ್ ಕತೆ ಅಂತ, ಅದನ್ನ ಇನ್ಫಾರ್ಮ್ ಮಾಡ್ಬೋದಲ್ಲ ನೀವು, ಏನಕ್ಕೆ ಮಾಡ್ತಾ ಇಲ್ಲ? ಅದನ್ನೇ ನಾವು ಹೇಳ್ತಾ ಇರೋದು ಸರ್. ಹಾ, ಮತ್ತೆ ಇನ್ನೊಂದು ಹೇಳ್ತೀನಿ, ಕೇಂದ್ರ ಸರ್ಕಾರ ಏನು ಈಗಷ್ಟೇ ಪ್ರೆಸ್ ಮೀಟ್ ಅನ್ನ ಮಾಡ್ತು ಸರ್, ಅದ್ರಲ್ಲಿ ಏನು ಅವ್ರು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅದನ್ನ ನೇರವಾಗಿ ಹೇಳುವಂತ ಪ್ರಯತ್ನ ಅಷ್ಟೇ ನಮ್ದು. ಹೌದು ಮೇಡಮ್. ಆಮೇಲೆ ಇನ್ನೊಂದು ಮೇಡಮ್, ಆಲ್ರೆಡಿ ಈಗ ಬಾಂಬೆಗೆ ಬಂದಿದ್ದಲ್ಲ, ಕೇಂದ್ರ ಸರ್ಕಾರನೇ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ನ ಕೊರತೆ ಆಗಿದೆ ಅನ್ನುವಂಥದ್ದನ್ನ ಒಪ್ಕೊಂಡಿದೆ ಸರ್. ಹೌದು ಮೇಡಮ್. ಈಗ ಬಂದಿದೆಯಲ್ಲ ಮೋದಿ ಅವರು, ಜೈಶಂಕರ್ ಅವರು ಮಾತಾಡಿದಾಗ ಈಗ ಆಲ್ರೆಡಿ ನಮ್ಮ ದೇಶದ್ದು ಏನು, ಈಗ ನಮ್ಮ ದೇಶ ಅಂದ್ರೆ ನಮ್ಗೆ ಹೆಮ್ಮೆ ಮೇಡಮ್, ಇನ್ಕ್ಲೂಡಿಂಗ್ ಯು ಅಲ್ವಾ ಮೇಡಮ್. ಈಗ ಆಲ್ರೆಡಿ ಬಂದಿದೆಯಲ್ಲ, ಬಿಟ್ಟಿದಾರಲ್ಲ, ಇವರು ಏನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಜನಕ್ಕೆ ನೀವೇನ್ ಹೇಳ್ಬೇಕು ಅಂದ್ರೆ ಆಲ್ರೆಡಿ ಬಂದಿದೆ, ಏನು ತೊಂದರೆ ಆಗಲ್ಲ ಅಂತ ಹೇಳ್ಬೇಕು ಮೇಡಮ್. ನೀವು ಏನು ತೊಂದರೆ ಆಗ್ತಾ ಇಲ್ಲ ಅಂತ ಅನ್ನೋದನ್ನೇ ನಾವು ಹೇಳ್ತಾ ಇರೋದು ಸರ್. ಏನು ತೊಂದರೆ ಆಗೋದಿಲ್ಲ, ಭಯ ಪಡಬೇಡಿ, ಪ್ಯಾನಿಕ್ ಆಗಬೇಡಿ ಅನ್ನೋ ವಿಚಾರವನ್ನೇ ನಾವು ನಿಮ್ಗೆ ಹೇಳಕೊಟ್ಟಿರೋದು ಮೇಡಮ್. ಇನ್ನೊಂದು ಒಂದೇ ಒಂದು ಮಾತಾಡ್ದಂಗೆ ಕೇಳಿ, ಇಂಡಿಯಾ ಅನ್ನೋದು ಇಡೀ ಪ್ರಪಂಚದಲ್ಲಿ ನಂಬರ್ 1 ಮೇಡಮ್. ಅಷ್ಟು 30 ಸೇರ್ಕೊಂಡಿದ್ವು, ಈಗ ಆಲ್ರೆಡಿ ಬಿಡ್ತಾ ಇದಾರೆ ಅಂದ್ರೆ ಅದು ಗ್ರೇಟ್ ಅಲ್ವಾ ಮೇಡಮ್? ನಮ್ ದೇಶದ್ದು ನಮ್ ಹೆಮ್ಮೆ ಅಲ್ವಾ? ಹೌದು. ಓಕೆ ಅಲ್ವಾ ಮೇಡಮ್? ಸರ್, ನಿಮಗೆ ಒಂದ್ ವಿಷಯನ ಇಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್. ಇರಾನ್ ಜೊತೆಗೆ ಮಾತನಾಡಿದ್ದು ನಿಜ. ಅಲ್ಲಿಂದ ಬರುವಂತಹ ಗ್ಯಾಸ್ ಸಿಲಿಂಡರ್ 1 ಬಂದಿದೆ ಅಷ್ಟೇ, ಇನ್ನೂ ಕೂಡ 24 ಬರ್ಬೇಕಿದೆ. ಗಲ್ಫ್ ನಿಂದ ಏನ್ ಬರ್ತಾ ಇದೆ, ಹಡಗು ಬರ್ತಾ ಇದೆ, ಹಡಗು ಅಲ್ಲಿಂದ ಬರ್ಲೇಬೇಕಿದೆ ಸರ್. 24 ಈಗಾಗಲೇ ಒಂದೇ ಬಂದಿರೋದು. ಸೊ ಹಾಗೆ ಮಾತಾಡ್ಕೊಂಡಿರೋದು ಇರಾನ್ ಜೊತೆಗೆ. ಹೌದು, 1 ವಾರ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, 1 ವಾರ ನೀವು ವೇಟ್ ಮಾಡಿ, ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಹೌದು ಮೇಡಮ್. ಅಲ್ಲಿವರೆಗೂ ನಾವು ಅರ್ಥ ಮಾಡ್ಕೋಬೇಕು. ಇದೇ ಮಾಹಿತಿಯನ್ನ ನಾವು ಜನರಿಗೆ ನೀಡ್ತಾ ಇರೋದು. ನೀವು ಪ್ಯಾನಿಕ್ ಆಗೋದು ಬೇಡ. ಇರಾನ್ ಜೊತೆಗೆ ಮಾತನಾಡಿದ್ದು ಕೂಡ ನಿಜ. 1 ಹಡಗು ಬಂದಿದೆ, ಇನ್ನೂ ಕೂಡ 24 ಹಡಗುಗಳು ಬರೋದು ಬಾಕಿ ಇದೆ ಸರ್. ಹಾಗಾಗಿ 1 ವಾರ ತಾಳ್ಮೆಯಿಂದ ಕಾಯ್ಬೇಕು. ಯಾವುದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಲ್ಲ, ಬಿಕ್ಕಟ್ಟಿನ ಪರಿಸ್ಥಿತಿ ಅಂತಾನೆ ಹೇಳ್ತಾ ಇರೋದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.